ಸ್ವರ್ಗಗ್ರಹ ಫಲವತ್ತತೆಯ ಪ್ರತೀಕ. ಆಕಾಶ, ಓಂ ಆಕಾಶಯೇ ಚ ವಿದ್ಮಹೇ ನಮೋ ದೇವಾಯ ಧೀಮಹಿ ತನ್ನೋ ಗಗನಂ ಪ್ರಚೋದಯಾತ್. ಆ ಅಂತರಿಕ್ಷದ ದೇವರು ಪ್ರಜ್ಞೆ, ಆತ್ಮಶಕ್ತಿ, ಜ್ಞಾನೋದಯವನ್ನು ಪ್ರಕಾಶಿಸಲಿ. ಹೌದು, ಮನುಷ್ಯನ ಕತ್ತಲೆಗೂ ಆಕಾಶದೆತ್ತರಕ್ಕೇರುವ ಕನಸಿರುತ್ತದೆ. ವಿಶಾಲವಾದ ಕನಸಿನ ಗೋಪುರಕ್ಕೆ ರೆಕ್ಕೆ ಕಟ್ಟೋಣ, ಬಾನಂಗಳದಿ ಹಾರಾಡುವ ಅವಕಾಶ ಕಲ್ಪಿಸೋಣ, ಆತ್ಮಶಕ್ತಿ ತುಂಬೋಣ. ನೀರು ಬೆಸುಗೆಯ ಸಂಕೇತ, ಸಂಬಂಧದ ಸೂಚಕ. ನೀರು ಶಾಂತಿಯಾಗಿ ನಿಶ್ಶಬ್ದತೆಯಿಂದ ಜುಳು ಜುಳು ನಿನಾದದಿಂದ ಹರಿದಾಡುತ್ತದೆ. ನೀರಿನ ಪ್ರಶಾಂತತೆ, ಶುಭ್ರತೆ, ಸಿಹಿತನ, ಜಲಲಾವಣಿ ಇಲ್ಲಿ ಮಾತಿನ ಸಂಕೇತ. ಅಗ್ನಿ ಬೆಳಕಿನ ರೂಪ, ಪವಿತ್ರ, ಹುಟ್ಟಿದ್ದನ್ನು ಸ್ವೀಕರಿಸುವ ಭಗವಂತನ ಏಕೈಕ ಪ್ರತೀಕ ಅಗ್ನಿ. ಪ್ರೀತಿಯ, ಮಮತೆಯ, ಆಶೀರ್ವಾದದ ಸ್ಪರ್ಶ, ಪ್ರಜ್ವಲಿಸುವ ತೇಜಸ್ಸು ಹಣತೆಯ ದೇವಿಗೆ. ಆದರೆ ಸ್ಪರ್ಶ ವಿದ್ರೂಪಗೊಂಡಾಗ ಬೆಂಕಿಗಾಹುತಿಯಾಗುವುದರಲ್ಲಿ ತಪ್ಪಿಲ್ಲ ಅಲ್ಲವೇ? ಗಾಳಿ ಪ್ರಕೃತಿಯ ಮಡಿಲಲ್ಲಿ ಹಾಸುಹೊಕ್ಕಾಗಿ ಸಾಗುವ ಗಾಳಿ ಸಂಚಲನದ ಸಂಕೇತ. ಈ ಭೂಮಿ ಹೂವಿನ ಮೂಲಕ ನಗುತ್ತದೆ. ನಗುವಿನ ಅಲೆ ವಿಶ್ವದಾದ್ಯಂತ ಗಾಳಿಯ ಮೂಲಕ ಪಸರಿಸಲಿ. ಸರ್ವ ಪ್ರಾಣವಾಯುವಾಗಲಿ ಎಂಬುದೇ ನಮ್ಮ ಆಶಯ. ಆಕಾಶ, ವಾಯು, ನೀರು, ಭೂಮಿ, ಅಗ್ನಿ, ಪಂಚಭೂತಗಳು, ಈ ಇಡೀ ಸ್ಥೂಲ ಪ್ರಪಂಚ, ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇದರ ವಿಕಾರ. ಪ್ರಪಂಚದಲ್ಲಿರುವ ಸಮಸ್ತ ಪದಾರ್ಥಗಳಿಗೂ ಮೂಲ ದ್ರವ್ಯ ಪಂಚಭೂತಗಳು. ನಗು, ಮಾತು, ಸ್ಪರ್ಶ, ದೃಷ್ಟಿ, ಪ್ರೀತಿಗಳಿಂದ ಕೂಡಿರುವುದೇ ಜೀವನ. ಯಾವ ಶಾಸ್ತ್ರ ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿರುವುದೇನು? ಇತಿಮಿತಿಯೊಳಗೆ ಜೀವನ ನಡೆಸಿ ಕೊನೆಯಲ್ಲಿ ಮೋಕ್ಷ ಪಡೆಯುತ್ತಾ ಪಂಚಭೂತಗಳಲ್ಲಿ ಲೀನವಾಗುವುದೇ, ಐಕ್ಯವಾಗುವುದೇ ಜೀವನ. ಧನ್ಯವಾದಗಳು.